ಸಂಚಿಕೆ 16 ನಮ್ಮೂರ ಸಿಟಿ ಕಾಲೇಜು ಪುನಃ ಪ್ರಾರಂಭವಾಗಲು ಇನ್ನು ಕೇವಲ 5 ದಿನಗಳು ಮಾತ್ರವಿದ್ದು ಹಲವಾರು ವಿದ್ಯಾರ್ಥಿಗಳು ತಮ್ಮ ತಮ್ಮ ಊರಿಗೆ ತೆರಳಿದ್ದರು. ಅದರಲ್ಲಿ ಕೆಲವರು ಮರಳಿದ್ದರು, ಮತ್ತೆ ಕೆಲವರು ಮರಳುತ್ತಿದ್ದರು. ಉಳಿದವರು ಕಾಲೇಜು ಪ್ರಾರಂಭವಾಗುವ ಮೊದಲು ಬಂದು ಸೇರುವುದರಲ್ಲಿದ್ದರು. ಎಲ್ಲಿಯೂ ಹೋಗದ ವಿದ್ಯಾರ್ಥಿಗಳು ಮಾತ್ರ ತಮ್ಮ ಉಸಿರನ್ನು ಬಿಗಿ ಹಿಡಿದು ಬದುಕುತ್ತಿದ್ದರು. ಎಲ್ಲಿ, ಯಾವಾಗ, ಏನಾಗುತ್ತದೆ ಎಂಬ ಅರಿವು ಯಾರಿಗೂ ಇರಲಿಲ್ಲ. ಇದ್ದಕ್ಕಿದ್ದಂತೆ ಸಾಯುತ್ತಿದ್ದರು, ಇದ್ದಕ್ಕಿದ್ದಂತೆ ಮಾಯವಾಗುತ್ತಿದ್ದರು. ಈ ಜಾದುವಿನಲ್ಲಿ ಯಾರು ಏನು ಮಾಡಬೇಕು ಎಂಬ ಗೊಂದಲದಲ್ಲಿಯೇ ಆ ದಿನವನ್ನು ಕಳೆಯುತ್ತಿದ್ದರು. ಎಷ್ಟೋ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಪುನಃ ಆ ಕಾಲೇಜಿಗೆ ಹೋಗಬೇಡಿ ಎಂದು ಹೇಳಿದರೂ ವಿದ್ಯಾರ್ಥಿಗಳು ನಮ್ಮೂರ ಸಿಟಿ ಕಾಲೇಜಿಗೆ ಹೋಗುವುದನ್ನು ನಿಲ್ಲಿಸಲಿಲ್ಲ. ಏಕೆಂದರೆ ಆ ಕಾಲೇಜಿನಲ್ಲಿ ಓದು ಮುಗಿಸಿದ ವಿದ್ಯಾರ್ಥಿಗಳಿಗೆ ವಿದೇಶದಲ್ಲಿ ಲಕ್ಷಾಂತರ ಸಂಬಳ ಲಭಿಸುತ್ತಿತ್ತು. ಐಷಾರಾಮಿ ಜೀವನ ಹುಡುಕಿ ಬರುತ್ತಿತ್ತು. ಇಂತಹ ಸೌಕರ್ಯ ದೇಶದ ಯಾವುದೇ ಕಾಲೇಜಿನಲ್ಲಿ ಇರಲಿಲ್ಲ. ಈ ಒಂದು ಅಂಶದಿಂದ ವಿದ್ಯಾರ್ಥಿಗಳು ಕಷ್ಟವನ್ನು ಸಹಿಸಿ ಬದುಕುತ್ತಿದ್ದರು. ಹುಟ್ಟಿನಿಂದಲೂ ಬಡತನದ ಬೇಗೆಯಲ್ಲಿ ಬೆಂದಿದ್ದ ವಿದ್ಯಾರ್ಥಿಗಳು ತುತ್ತು ಅನ್ನಕ್ಕಾಗಿ ಬೇರೆಯವರ ಬಾಗಿಲ ಬಳಿ ದಿನವೆಲ್ಲ ಕಾಯುತ್ತಿದ್ದ ದಿನಗಳಿಗಿಂತ ಈ ಭಯದ ವಾತಾವರಣವೇ ಲೇಸು ಎಂಬುದು ಅವರ ಮನಸ್ಸಿನಲ್ಲಿ ಗಾಢವಾಗಿ ಬೇರೂರಿತ್ತು. ಆದ್ದರಿಂದಲೇ ಧೈರ್ಯವಾಗಿ ಎಲ್ಲರೂ ನಮ್ಮೂರ ಸಿಟಿ ಕಾಲೇಜಿನಲ್ಲಿ ತಮ್ಮ ಓದನ್ನು ಮುಂದುವರೆಸಿದರು. ಇತ್ತ ಲಪೋಟಿರವರು ಕಾಲೇಜು ಪ್ರಾರಂಭವಾಗುವ ಮೊದಲು ಇರುವ ಸಮಸ್ಯೆಯನ್ನು ತಣ್ಣಗಾಗುವಂತೆ ಮಾಡಲು ನಿರ್ಧರಿಸಿದರು. ಅದಕ್ಕಾಗಿ 3 ದಿನಗಳ ಕಾಲ ಅಂದರೆ 72 ಗಂಟೆ ನಿರಂತರವಾಗಿ ಹೋಮಹವನಗಳನ್ನು ಪ್ರಾರಂಭಿಸಿದರು. ಇದರ ಫಲಶ್ರುತಿಯೋ ಏನೋ ಎಂಬಂತೆ ಇದ್ದಕ್ಕಿದ್ದಂತೆ ಸಾವಿರಾರು ಹಾವುಗಳು ಹರಿದು ನಮ್ಮೂರ ಸಿಟಿ ಕಾಲೇಜಿನಿಂದ ಹೊರಗೆ ಹೋದವು. ಈ ಹೋಮ ನಡೆದ ಘಳಿಗೆ ಚೆನ್ನಾಗಿದ್ದುದರಿಂದಲೋ ಏನೋ ಸುಮಾರು 6 ತಿಂಗಳ ಕಾಲ ಯಾವುದೇ ಅವಘಡ ನಡೆಯಲಿಲ್ಲ. ನಮ್ಮೂರ ಸಿಟಿ ಕಾಲೇಜು ರಜೆ ದಿನವನ್ನು ಮುಗಿಸಿ ಹೊಸ ಲವಲವಿಕೆಯಿಂದ ಪುನಃ ಪ್ರಾರಂಭವಾಯಿತು. ಕಾಲೇಜಿಗೆ ವಿದ್ಯಾರ್ಥಿಗಳು ನವ ಉತ್ಸಾಹದಿಂದ ಆಗಮಿಸಿದರು. ಮುಂಜಾನೆಯಿಂದ ಸಂಜೆಯವರೆವಿಗೂ ಲವಲವಿಕೆಯಿಂದ ಕಾಲ ಕಳೆಯುತ್ತಿದ್ದರು. ಕಲಿಯುತ್ತಾ ನಲಿಯುತ್ತಾ ದುಡಿ ಎಂಬ ತತ್ವವನ್ನು ಪಾಲಿಸಿಕೊಂಡು ಬಂದಿದ್ದ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಅಗತ್ಯವಿರುವ ಪ್ರತಿಯೊಂದು ಸೌಕರ್ಯವನ್ನು ಕಲ್ಪಿಸಿಕೊಡಲಾಗಿತ್ತು. ನಿರೂಪಕರಾಗ ಬಯಸುವವರಿಗೆ ನಮ್ಮೂರ ಸಿಟಿ ಚಾನೆಲ್ ಅನ್ನು ಪ್ರಾರಂಭಿಸಲಾಗಿತ್ತು. ಈ ಟಿವಿ ಕಾರ್ಯಕ್ರಮವು ನವಸಿಟಿಯ ಏರಿಯಾ ತುಂಬಾ ಪ್ರಸಾರವಾಗುತ್ತಿತ್ತು. ದಿನದಲ್ಲಿ 2 ಗಂಟೆಯ ಸಮಯ ಕಾರ್ಯಕ್ರಮಗಳು ನಡೆಯುತ್ತಿದ್ದವು. ಇದರ ಜೊತೆಗೆ ನವ ಸಿಟಿ ಎಫ್ಎಂ ಅನ್ನು ಪ್ರಾರಂಭಿಸಿದ್ದರು. ಇದರಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮವೂ ಕೂಡ ನವಸಿಟಿಯಲ್ಲಿ ಪ್ರಸಾರವಾಗುತ್ತಿತ್ತು. ಈ ಕಾರ್ಯಕ್ರಮವು ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆಯವರೆವಿಗೂ ನಡೆಯುತ್ತಿತ್ತು. ಉಳಿದ ಸಮಯದಲ್ಲಿ ಅಭಿಯಂತರ ಕಾಲೇಜಿಗೆ ಸಂಬಂಧಿಸಿದ ವಿಷಯಗಳು ಜರುಗುತ್ತಿದ್ದವು. ಆಸಕ್ತಿ ಇರುವ ವಿದ್ಯಾರ್ಥಿಗಳು ಈಜು ಕಲಿಯುವುದು, ಫುಟ್ಬಾಲ್ ಆಡುವುದು, ಹಾಕಿ ಆಡುವುದು, ಕ್ರಿಕೆಟ್ ಆಡುವುದನ್ನು ಮಾಡುತ್ತಿದ್ದರು. ಬರೆಯಲು ಆಸಕ್ತಿ ಇರುವವರು ನಮ್ಮೂರ ಸಿಟಿ ಕಾಲೇಜಿನ ಜಾಲತಾಣದಲ್ಲಿ ತಮಗೆ ಇಷ್ಟವಿರುವ ವಿಷಯದಲ್ಲಿ ಪ್ರಬಂಧಗಳನ್ನೋ ಕಥೆಗಳನ್ನೋ ಇಲ್ಲ ಕವನಗಳನ್ನೋ ಬರೆದು ಪ್ರಕಟಿಸಬಹುದಾಗಿತ್ತು. ಒಂದು ರೀತಿಯಲ್ಲಿ ನಮ್ಮೂರ ಸಿಟಿ ಕಾಲೇಜು ವಿದ್ಯಾರ್ಥಿಗಳ ಸರ್ವತೋಮುಖ ಪ್ರಗತಿಗೆ ಸಹಾಯಕವಾಗಿತ್ತು. ಒಂದು ಅಮಾವಾಸ್ಯೆಯ ದಿನ ರಾತ್ರಿ ಸುಮಾರು 10 ಗಂಟೆಯ ಸಮಯದಲ್ಲಿ ಸಾಗರ್, ಪ್ರಜ್ವಲ್ ಮತ್ತು ಉದಯ್ ತಮ್ಮ ಕೊಠಡಿಯ ಬಾಲ್ಕನಿಯಲ್ಲಿ ಕುಳಿತು ಏನನ್ನೋ ಮಾತನಾಡುತ್ತಿದ್ದರು. ಅವರು ಕುಳಿತಿದ್ದ ಜಾಗಕ್ಕೆ ಸರಿಯಾಗಿ ಮಹಾಕಾಳಿಯ ದೇವಸ್ಥಾನ ಕಾಣಿಸುತ್ತಿತ್ತು. ಅಲ್ಲಿ ಇದ್ದಕ್ಕಿದ್ದಂತೆ 4 ರಗ್ಗುಗಳನ್ನು ಹೊದ್ದುಕೊಂಡವರು ನಡೆದಂತೆ ಭಾಸವಾಯಿತು. ಆದರೆ ಕೆಳಗೆ ಕಾಲುಗಳಿಲ್ಲ, ಆದರೂ ಮುಂದಕ್ಕೆ ಚಲಿಸುತ್ತಿದ್ದರು. ಯಾರು ಏನು ಎಂಬ ಕುತೂಹಲದ ಜೊತೆಗೆ ಭಯವು ಅವರನ್ನು ಆವರಿಸಿತು. ಕೊನೆಗೆ ಧೈರ್ಯ ಮಾಡಿ ನೋಡಲೇಬೇಕೆಂದು ಮರೆಯಲ್ಲಿ ಕುಳಿತು ನೋಡುತ್ತಿದ್ದರು. ಮಹಾಕಾಳಿ ದೇವಸ್ಥಾನವಿದ್ದ ಗೋಡೆಯಲ್ಲಿ ಏನನ್ನೋ ಹೊತ್ತುತ್ತಿರುವಂತೆ ಕಂಡಿತು. ಸ್ವಲ್ಪ ಸಮಯದಲ್ಲಿ ಗೋಡೆ ಇಬ್ಬಾಗವಾಯಿತು ಮತ್ತು ಆ ಗೋಡೆಯ ಒಳಗೆ ಅವಿತಿದ್ದ ಬಾಗಿಲು ಗೋಚರಿಸಿತು. ಆ ಬಾಗಿಲನ್ನು 4 ಬಾರಿ ಸ್ಪರ್ಶಿಸುತ್ತಿದ್ದಂತೆ ಬಾಗಿಲು ತೆರೆಯಿತು. ಒಳಗಿಂದ ಯಾವುದೋ ವಸ್ತುಗಳನ್ನು ತಳ್ಳುವ ಗಾಡಿಯ ಮೇಲೆ ಇಟ್ಟು ಸಾಗಿಸುತ್ತಿರುವಂತೆ ಕಾಣುತ್ತಿತ್ತು. ಸುಮಾರು 100 ಜನರು ಸಾಗಿಸುವಷ್ಟು ಒಂದು ಲಾರಿ ಸಾಮಾನು ಆ ಗೋಡೆಯ ಬಾಗಿಲಿನಿಂದ ಹೋಯಿತು. ನಂತರ ಆ ಸಾಮಾನುಗಳು ನಮ್ಮೂರ ಸಿಟಿ ಕಾಲೇಜಿನ ಗೇಟಿನಲ್ಲಿ ಸಾಗಿದವು. ಇದು ನಡೆಯುತ್ತಿದ್ದಂತೆ ಸಾಗರ್, ಪ್ರಜ್ವಲ್ ಮತ್ತು ಉದಯ್ ತಲೆತಿರುಗಿ ಬಿದ್ದರು. ಬೆಳಗ್ಗೆ ಎದ್ದ ತಕ್ಷಣ ಮೂವರು ತಮ್ಮ ರೂಮಿನ ಹಾಸಿಗೆಯ ಮೇಲೆ ಮಲಗಿದ್ದರು. ಎಚ್ಚರವಾದ ನಂತರ ತಾವು ಕಂಡದ್ದು ಕನಸ ಅಥವಾ ನನಸ ಎಂಬ ಗೊಂದಲದಲ್ಲಿ ಮುಳುಗಿದರು. ಅಲ್ಲದೆ ತಾವು ರಾತ್ರಿ ಬಾಲ್ಕನಿಯಲ್ಲಿ ಮಾತನಾಡುತ್ತಾ ಕುಳಿತಿದ್ದೆವು, ಈಗ ರೂಮಿನಲ್ಲಿ ಮಲಗಿರಲು ಹೇಗೆ ಸಾಧ್ಯ ಎಂದು ಯೋಚಿಸತೊಡಗಿದರು. ಕೂಡಲೇ ಮೂವರು ಎದ್ದು ತಾವು ಕಂಡದ್ದು ನಿಜವೋ ಏನೋ ಎಂಬುದನ್ನು ತಿಳಿಯಲು ಆ ಗೋಡೆಯ ಬಳಿಗೆ ಹೋದರು. ಗೋಡೆ ಹಾಗೆಯೇ ಇತ್ತು. ಯಾವುದೇ ಕುರುಹು ದೊರೆಯಲಿಲ್ಲ. ನಂತರ ರಾತ್ರಿ ನಡೆದದ್ದನ್ನು ಈಗಲೇ ಯಾರೊಂದಿಗೂ ಚರ್ಚಿಸುವುದು ಬೇಡ ಎಂದು ನಿರ್ಧರಿಸಿದರು.